ಇವು ಇಂಗ್ಳು ಗಿಡದ ಹಣ್ಣು. ಇವು ಕಾಯಿ ಆಗಿದ್ದಾಗ ಹಸಿರಾಗಿರ್ತವೆ. ಹಣ್ಣಾದಾಗ ಹೀಗೆ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಹಳದಿ ಬಣ್ಣಕ್ಕೆ ತಿರುಗಿದ ನಂತರ ಮರದಲ್ಲಿದ್ದಂತಹ ಇವು ನೆಲಕ್ಕೆ ಬಿಡ್ತವೆ. ಇವುಗಳನ್ನು ಸಿಪ್ಪೆ ಸುಲಿದು ನೀರಿಗೆ ಹಾಕಿದರೆ ನೀರಲ್ಲಿ ಈ ಸಾಬೂನು ರೀತಿ ನೊರೆ ಬರ್ತದೆ. ಹೀಗಾಗಿ ಬಟ್ಟೆಗೆ ಅಂಟಿದ ಕೊಳೆಯನ್ನು ತೊಳಿಲಿಕ್ಕೆ ಈ ಹಣ್ಣಿನ ರಸವನ್ನು ಬಳಸ್ತಾರೆ. ಮತ್ತು ಈ ಹಣ್ಣಿನಿಂದ ಸಾಬೂನು ಕೂಡ ತಯಾರಿಸ್ತಾರೆ. ಬಟ್ಟೆ ಸಾಬೂನು ಮತ್ತು ಮೈ ಸಾಬೂನು ಎರಡನ್ನೂ ಕೂಡ ತಯಾರಿಸ್ತಾರೆ. ಇದರ ಬೀಜವನ್ನು ತೆಗೆದು ಮುಖಕ್ಕೆ ಹಚ್ಚೋದ್ರಿಂದ ಮೊಡವೆಗಳು ಮಾಯವಾಗ್ತವೆ. ಮತ್ತು ಈ ಮೊಡವೆಗಳು ಗುಳಿ ಬಿದ್ದಿರ್ತವಲ್ಲ, ನಿರಂತರವಾಗಿ ಇದರ ಬೀಜವನ್ನು ತೆಗೆದು ಹಚ್ಚೋದ್ರಿಂದ ಆ ಮೊಡವೆಗಳ ಗುಳಿಗಳು ಕೂಡ ಕಾಣೆಯಾಗ್ತವೆ. ಕೆಲವರು ತಿಕ್ಕಲಾಗಿರ್ತಾರೆ, ಅಂದರೆ ಮತಿಭ್ರಮಣೆಗೊಳಗಾಗಿರ್ತಾರೆ. ಅಂಥವ್ರಿಗೆ ಇದರ ಹಣ್ಣನ್ನು ಬೇಯಿಸಿ ತಲೆಗಚ್ಚಿ ಅದನ್ನು ಮಸಾಜ್ ಮಾಡಿ ನಂತರ ಸ್ನಾನ ಮಾಡಿಸುವುದರಿಂದ ಆ ತಿಕ್ಕಲು ಕೂಡ ಹೋಗ್ತದೆ ಅಂತೇಳಿ ಹೇಳ್ತಾರೆ. ಈ ಮಲಬದ್ಧತೆ ಇರ್ತದಲ್ಲ, ಅಂಥವರು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಈ ಇಂಗ್ಲದ ಹಣ್ಣಿನ ಈ ಒಳ ತಿರುಳಿನ ಒಂದು ಕಡಲೆಕಾಳು ಗಾತ್ರದಷ್ಟನ್ನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ನುಂಗಿ ನೀರು ಕುಡಿದ್ರೆ ಸ್ವಲ್ಪ ಹೊತ್ತಿನಲ್ಲೇ ಈ ಸಂಡಾಸು ಸರಾಗಿ ಹೋಗ್ತದೆ. ಆ ಮೂಲಕ ಮಲಬದ್ಧತೆ ಇದ್ದರೆ ಅದು ನಿವಾರಣೆ ಆಗ್ತದೆ. ಇಲ್ಲಿ ನೀವು ಈ ನೋಡ್ತಿರುವ ಈ ಹಣ್ಣಿದೆಯಲ್ಲ, ಈ ಹಣ್ಣಿನ ಈ ತಿರುಳನ್ನು ತೆಗೆದಾಗ ಅದರಲ್ಲಿ ಬೀಜ ಇರ್ತದೆ. ಆ ಬೀಜದಿಂದ ಎಣ್ಣೆಯನ್ನು ತಯಾರಿಸ್ತಾರೆ. ಆ ಎಣ್ಣೆಗೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರವನ್ನು ನಾಶ ಮಾಡುವಂಥ ಗುಣ ಇದೆ. ಇದರ ಎಣ್ಣೆಯನ್ನು ತ್ವಚೆ ರೋಗ ಮತ್ತು ಸುಟ್ಟ ಗಾಯಕ್ಕೆ ಬಳಸ್ತಾರೆ. ಇದರ ಹಣ್ಣನ್ನು ನಾಯಿ ಕೆಮ್ಮಿಗೆ ಔಷಧಿಯಾಗಿ, ಮತ್ತು ಈ ಹಣ್ಣಿನ ತಿರುಳನ್ನು ಮೇಕೆಯ ಹಾಲಿನೊಂದಿಗೆ ಸೇರಿಸಿ ನ್ಯೂಮೋನಿಯಾ ರೋಗಕ್ಕೆ ಔಷಧಿಯಾಗಿ ಕೂಡ ಕೊಡ್ತಾರೆ. ಇದರ ಬೀಜದ ಪುಡಿಯನ್ನು ಮಗುವಿನ ಜನನ ಸುಲಭವಾಗಲಿ ಅಂಥೇಳಿ ಗರ್ಭಿಣಿಯರಿಗೆ ಕೊಡ್ತಾರೆ. ಈ ಮಕ್ಕಳು ಸರಿಯಾಗಿ ಊಟ ಮಾಡ್ತಿಲ್ಲ ಅಂದಾಗ ಇದರ ಹಣ್ಣಿನ ತಿರುಳನ್ನು ಒಂದು ಕಡಲೆಕಾಳು ಗಾತ್ರದಷ್ಟು ಮಕ್ಕಳಿಗೆ ನುಂಗಿಸ್ಬೇಕು. ನುಂಗಿಸಿ ನಂತರ ನೀರನ್ನು ಕುಡಿಸಿದರೆ ಆ ಮಕ್ಕಳು ಸರಿಯಾಗಿ ಊಟವನ್ನು ಮಾಡ್ತಾರೆ. ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗೋದ್ರ ಮೂಲಕ ಮಕ್ಕಳು ಊಟ ಚೆನ್ನಾಗಿ ಆಗ್ತದೆ. ಊಟ ಕಡಿಮೆ ಮಾಡುವಂಥದ್ದು, ಅಜೀರ್ಣ ಸಮಸ್ಯೆ ಇರುವಂಥದ್ದು ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಕೂಡ, ಅಂದರೆ ವಯಸ್ಕರಿಗೂ ಕೂಡ ಇದ್ದರೆ ಅವರು ಕೂಡ ಒಂದು ಕಡಲೆಕಾಳು ಗಾತ್ರದಷ್ಟು ಇದರ ಹಣ್ಣಿನ ತಿರುಳನ್ನು ತಿಂದರೆ ಅವರ ಜೀರ್ಣಕ್ರಿಯೆ ಚೆನ್ನಾಗಿ ಆಗಿ ಊಟ ಕೂಡ ಚೆನ್ನಾಗಿ ಮಾಡ್ತಾರೆ. ಮತ್ತು ಹೀಗೆ ತಿನ್ನೋದ್ರಿಂದ ರಕ್ತ ಶುದ್ಧಿ ಆಗ್ತದೆ. ಅಸಿಡಿಟಿ ಇದ್ದರೆ ಇದನ್ನೇ ಇದರ ಹಣ್ಣಿನ ತಿರುಳನ್ನು ಒಂದು ಗುಳಿಗೆವಷ್ಟು ತಿನ್ನೋದ್ರ ಮೂಲಕ ಅಸಿಡಿಟಿ ನಿವಾರಣೆ ಆಗ್ತದೆ. ಹಣ್ಣಿನ ತಿರುಳಿನ ಒಂದು ಕಡಲೆಕಾಳು ಗಾತ್ರದಷ್ಟನ್ನು ಈ ಕಫ ಕಡಿಮೆ ಆಗಲಿಕ್ಕೆ ಕೂಡ ತಗೋಬೋದು. ಮತ್ತು ಈ ತಲೆನೋವು ಅಂತಾರಲ್ಲ, ಅವರು ಕೂಡ ಇದನ್ನು ಒಂದು ಕಡಲೆಕಾಳು ಗಾತ್ರದನ್ನು ತಗೋಬೋದು. ಮತ್ತು ಮುಟ್ಟು ಸರಿಯಾಗಿ ಆಗೋದಿಲ್ಲ, ಪೇಯ್ನ್ ಬರ್ತದೆ ಅಂತಾರಲ್ಲ ಮಹಿಳೆಯರು, ಅವರು ಕೂಡ ಇದನ್ನು ಡೈಲಿ ಒಂದು ಗುಳಿಗೆವಷ್ಟು ತಗೊತಾ ಬಂದರೆ ಮುಟ್ಟಿನ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಮತ್ತು ಅದೇ ರೀತಿ ಲಿವರ್ ಸಮಸ್ಯೆಗಳಿಗೇನಾದರೂ ಇದ್ದರೆ ಅವು ಕೂಡ ನಿವಾರಣೆ ಆಗ್ತವೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಕೂಡ ಡೈಲಿ ಒಂದು ಕಡಲೆಕಾಳು ಗಾತ್ರದಷ್ಟು ಇದರ ತಿರುಳನ್ನು ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಈ ಇಂಗಳದ ಹಣ್ಣಿನ ಸಿಪ್ಪೆಯನ್ನು ತೆಗೆದು ಆ ಸಿಪ್ಪೆಯನ್ನು ತೆಗೆದ ಹಣ್ಣನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆ ನೀರನ್ನು ಕುಡಿಯೋದ್ರಿಂದ ಪಿತ್ತ ಇದ್ದರೆ ಅದು ಶಮನ ಆಗ್ತದೆ. ಪ್ರತಿದಿನ ಒಂದು ಗುಳಿಗೆಯಷ್ಟು ಈ ಹಣ್ಣಿನ ತಿರುಳನ್ನು ತಿನ್ನೋದ್ರಿಂದ ಕರುಳಿನಲ್ಲಿ ಹುಣ್ಣುಗಳಿದ್ದರೆ ಅವು ನಿವಾರಣೆ ಆಗ್ತವೆ. ಈ ಮಕ್ಕಳಲ್ಲಿ ಜಂತು ಹುಳುಗಳ ನಿವಾರಣೆಗೆ ಇದರ ಮೇಣ, ಅಂದರೆ ಇಲ್ಲಿ ಈ ಹಣ್ಣಿನ ತಿರುಳಿದೆಯಲ್ಲ ಅದನ್ನು ತೆಗೆದು ಕುಡಿಸ್ತಾರೆ. ಆಗ ಜಂತು ಹುಳುಗಳು ಕೂಡ ನಿವಾರಣೆ ಆಗ್ತವೆ. ಈ ಅಪೆಡಿಕ್ಸು ಮತ್ತು ಅರ್ಣಿಯ ಆಗಿರ್ತದಲ್ಲ, ಅಂಥವರು ಈ ಹಣ್ಣನ್ನು 48 ದಿನ ಬೆಲ್ಲದೊಂದಿಗೆ ಸೇವಿಸಿದರೆ ಅರ್ಣಿ ಮತ್ತು ಅಪೆಡಿಕ್ಸು ನಿವಾರಣೆ ಆಗ್ತದೆ. ಈ ವಿಷ ಜಂತುಗಳು ಕಚ್ಚಿದಾಗ ಈ ಹಣ್ಣಿನ ರಸವನ್ನು ನಾಲಿಗೆಯಲ್ಲಿ ನೆಕ್ಕಿಸಿದರೆ ವಿಷದ ತೀವ್ರತೆ ಕಡಿಮೆ ಆಗ್ತದೆ, ಅಂದರೆ ವಿಷ ಇಳೀತದೆ. ನಿಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಕಾಯಿಲೆ ಬರಬಾರ್ದು, ಅದರಲ್ಲೂ ಕೂಡ ಈ ಜಾಂಡೀಸು ಜ್ವರದಂಥ ಕಾಯಿಲೆಗಳು ಬರಲೇಬಾರ್ದು ಅಂತ ಇದ್ದರೆ ಇದರ ಹಣ್ಣನ್ನು ಸಿಪ್ಪೆಯನ್ನು ಸುಲಿದು ಅದರ ತಿರುಳನ್ನು ಉಪ್ಪಿನಲ್ಲಿಟ್ಟರೆ ಆ ಉಪ್ಪನ್ನು ಬಳಸೋದ್ರ ಮೂಲಕ, ಅಂದರೆ ಈ ಉಪ್ಪಿಗೂ ಮತ್ತು ಈ ಹಣ್ಣಿಗೂ ಒಂದು ಸಂಯೋಗ ನಡೆದು ಆ ಉಪ್ಪನ್ನು ಬಳಸೋದ್ರ ಮೂಲಕ ಅನೇಕ ರೋಗಗಳು ನಮ್ಮಿಂದ ದೂರನೇ ಇರ್ತವೆ. ಸುಮಾರು 108 ರೋಗಗಳು ನಮ್ಮಿಂದ ದೂರ ಇರ್ತವೆ ಅಂತ ಹೇಳ್ತಾರೆ. ಈ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ನೋಡಿಲ್ಲ ಅಂದರೆ ಅಲ್ಲಿ ಹೋಗಿ ಅದನ್ನು ನೋಡ್ಬೋದು. ಈ ಇಂಗ್ಳದ ಮರ ತುಂಬ ಗಟ್ಟಿಮುಟ್ಟಾಗಿದ್ದು ಈ ಮರದಿಂದ ಊರುಗೋಲನ್ನು ಮಾಡ್ತಾರೆ, ಮತ್ತು ಸಾಂಬಾರು ಬಿಡುವ ಸೌಟನ್ನು ಮಾಡ್ತಾರೆ, ಮತ್ತು ಮೊಸರು ಕಡೆಯುವ ಕಡಗೋಲನ್ನು ಕೂಡ ಇದರಿಂದ ಮಾಡ್ತಾರೆ. ಈ ಇಂಗ್ಳದ ಹಣ್ಣು ಸಾಮಾನ್ಯವಾಗಿ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲಿ ಸಿಗ್ತದೆ. ಅಲ್ಲಿ ಸಿಗಲಿಲ್ಲ ಅಂದರೆ ನಾನಿಲ್ಲಿ ಒಂದು ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಅದನ್ನು ಕಳಿಸ್ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈ ಇಂಗ್ಳ ಗಿಡದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ತೆ.